ಜೈ ಸ್ವಲ್ಪ ಸ್ಲೋ. ಶೋ ಜೈ ಗಾಡಿ ನಿಲ್ಸು. ಯಾಕೆ? ಮುಂದೆ ಪೊಲೀಸ್ ಚೆಕಿಂಗ್ ಇದೆ ನೋಡು. ನಾನ್ ನೋಡ್ದಿರೋ ಪೊಲೀಸಾ? ಜಸ್ಟ್ ಕಮಾನಿ. ಪೊಲೀಸ್ ಇದ್ರೆ ಅವ್ರೇನು ಹುಲಿನ ಸಿಂಹನ? ಜೇಡಿ ಇಲ್ಲಿ ಕಮಾನ್. ಡ್ರಿಂಕ್ ಮಾಡಿದ್ಯಾ ಜೈ? ಏನಾದ್ರು ಪ್ರಾಬ್ಲಮ್ ಆದ್ರೆ? ಏಯ್, ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡೋ ನಾನು. ನನಗೆ ಯಾವನ್ ಪ್ರಾಬ್ಲಮ್ ಕೊಡ್ತಾನೆ? ಗಾಡಿ ಆಫ್ ಮಾಡಿ. ಮಾಡಿದೆ. ಏನೀಗ? ಡ್ರಿಂಕ್ ಅಂಡ್ ಡ್ರೈವ್ ಚೆಕಪ್. ಓದಿ ಇದನ್ನ. ಏಯ್, ಯಾವನೋ ಓದ್ಬಿಟ್ಟಿರೋದಕ್ಕೆಲ್ಲ ನಾನು ಓದ್ಬೇಕಂತ ಎದ್ಕೊಂಡಾಗ್ರೆ? ಇಲ್ಲಿ ಎಲ್ರಿಗೂ ಒಂದೇ ರೂಲ್ಸು. ಓದ್ರಿ ಇದನ್ನ. ಯಾಕ್ರಿ ಸುಮ್ಮನೆ ಓದೋ ರಿಸ್ಕ್ ತಗೋತೀರಾ? ಹಾಂ, ನಾನೇ ಹೇಳ್ತಿಲ್ವಾ? ಕುಡ್ದಿರಿ. ಏನಿವಾಗ? ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋದು ಅಫೆನ್ಸ್ ಅಂತ ಗೊತ್ತಿಲ್ಲ? ದಯವಿಟ್ಟು ಕೆಳಗಡೆ ಇಳಿರಿ. ಒಂದು ನಿಮಿಷ, ನಾನು ಯಾಕೆ ಕೆಳಗಿಳಿಬೇಕು? ಹಾಂ, ಎಷ್ಟು ಬೇಕೋ ಕೇಳಿ ಕೊಡ್ತೀನಿ. ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ, ನನ್ನ ಟೈಮ್ ವೇಸ್ಟ್ ಆಗತ್ತೆ. ಲಂಚ ತಗೊಳ್ಳೋರಲ್ಲ ನಾವು. ಸುಮ್ಮನೆ ಕೆಳಗಡೆ ಇಳಿದು ಫೈನ್ ಕಟ್ಟಿ. ರೇ, ಇಳಿಯಲ್ಲ ಅಂದರೆ ಏನ್ರಿ ಮಾಡ್ತೀರಾ? ರೈ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಕೆಳಗಡೆ ಇಳಿರಿ. ದುಡ್ಡು ಕೊಡ್ತೀನಿ ಅಂದಮೇಲೆ ಇನ್ನೇನ್ರಿ ನಿಮ್ಮದು? ಏನು ಸರ್ ಅದು? ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡೋದಕ್ಕೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ನನಗೆ ಲಂಚ ಕೊಡೋಕೆ ಬರ್ತಾ ಇದ್ದಾರೆ ಸರ್. ಸರ್ ಬನ್ನಿ ಕೆಳಗಿಳಿ. ನಾನು ಯಾಕೆ ಕೇಳಬೇಕು? ಯಾಕಂದರೆ ಕುಡ್ದಿದ್ದೀರಾ. ಕುಡಿದು ಡ್ರೈವ್ ಮಾಡಬಾರ್ದು. ನೀವು ಡ್ರೈವ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆದರೆ ಯಾರು ಹೊಣೆ? ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ, ಮತ್ತೇನ್ರಿ ನಿಮ್ಮದು? ದುಡ್ಡು ಕೊಟ್ಟು ಸೆಟ್ಲು ಮಾಡಿಬಿಡ್ಬೋದು ಅಂದ್ಕೊಂಡ್ರಾ? ದುಡ್ಡಿಗೆ ಆಸೆ ಪಡೋರಲ್ಲ ನಾವು. ಅಬ್ಬೋ, ನಿಮ್ಮಂಥವ್ರು ಇನ್ನೂ ಇದ್ದೀರಾ? ಅದಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಅನಗತ್ಯ ಮಾತೆಲ್ಲ ಬೇಡ. ಹೇಳ್ದಷ್ಟು ಮಾಡಿ ಇಳಿರಿ ಕೆಳಗೆ. ಸನ್ಮಾನ್ಯ ಇನ್ಸ್ಪೆಕ್ಟ್ರೆ, ನಾನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಗೊತ್ತಾಗಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಗೊತ್ತಿದ್ದಿದ್ರೆ ನೀವೀಗ ಮಾತಾಡ್ತಾ ಇರಲಿಲ್ಲ. ದಿನ ಈ ಥರ ನೂರಾರು ಗಾಡಿ ಹಿಡಿತಾ ಇರ್ತೀವಿ. ಪ್ರತಿದಿನ ಈ ಥರ ಸಿಗಾಕೊಳ್ಳೋರು 90% ಜನ ಇದೇ ಮಾತನ್ನ ಹೇಳೋದು. ನಮಗೆ ರೂಲ್ಸ್ ಮುಖ್ಯ. ಇಳಿರಿ ಕೆಳಗೆ. ಇನ್ಸ್ಪೆಕ್ಟ್ರೆ, ನಾನು ಯಾರು, ನನ್ನ ಪವರ್ ಏನು ಅಂತ ಗೊತ್ತಾದರೆ ನಿಮ್ಮ ಮಾತನ್ನು ನೀವೇ ಬದಲಾಯಿಸ್ತೀವಿ. ಇಲ್ಲಿ ಹೆಸರು ಪವರ್ ಯಾವುದು ನೋಡಲ್ಲ ಸರ್. ಮಾಡಿದ ಅಫೆನ್ಸ್ ಅಷ್ಟೇ ನೋಡೋದು. ನೀವು ಕುಡಿದು ಡ್ರೈವ್ ಮಾಡಿದ್ದೀರಾ, ಅದು ಫ್ಯಾಕ್ಟು. ಸರಿ ಆಯಿತು, ಈಗ ಏನು? ಕೆಳಗಡೆ ಇಳಿರಿ. ಇಳಿಯಲ್ಲ. ಒಳ್ಳೆ ಮಾತಲ್ಲಿ ಇಳಿರಿ. ಏನ್ರಿ? ಏನು ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಗೊತ್ತಾ ನಿಮಗೆ ಜೇಡಿ ಅಂದರೆ ಯಾರು ಅಂತ? ಈ ಜೇಡಿ ಹೆಸರು ಕೇಳಿದ್ರೆ ಈ ಗಾಡಿಗೆ ಹತ್ತಿರ್ಬೋದು, ಆದ್ರೆ ಜೈಲಿಗೆ ಹೋಗ್ತಾ ಇಲ್ಲ. ಜೈಲಿಗೆ ಹೋದ್ರು ಹೊರಗಡೆ ಬರೋದು ಹೆಂಗೆ ಅಂತ ಈ ಜೇಡಿ ಗೊತ್ತು ಕಣಲ್ಲ. ಈ ರೂರಲ್ ಕೋಟ ಏನೇ ರೂರಲ್ ಕೋಟ ಅಮ್ಮಲ್ಲಿ ಹೀರೆ ಹೋಗಿ ಹೂವು ಹೋಗಿ ಈಗ ಪ್ಯಾಂಟು ಶರ್ಟು ಬೆಲ್ಟು ಶೂ ಬಂದ ತಕ್ಷಣ ಹಳದೆಲ್ಲ ಮರ್ತೋಯ್ತಾ ನಿನಗೆ? ಛೀ, ನೀನು ಮರ್ತಿರ್ಬೋದು ಕಣೇ. ಜೇಡಿ ಮರೆಯಲ್ಲ, ಮರೆಯಕ್ಕೆ ಚಾನ್ಸೇ. ಏನು ಮೇಡಮ್ ಇದು? ನಿಮ್ಮ ಪರ್ಸನಲ್ ವಿಷಯ ಎಲ್ಲ ಮಾತಾಡ್ತಾ ಇದ್ದಾನೆ. ಯಾರು ಮೇಡಮ್ ಇವನು? ನಿಮಗೆ ಗೊತ್ತಾ? ಅದು ಇದು 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 ಕ್ವಶನ್ ಅಂದ್ರೆ ಕೇಳಿ ಇನ್ನೊಂದ್ಸಲ ಕೇಳಿ ಹೇಳ್ತೀನಿ. ಸೈಲೆನ್ಸ್ ನೋಡಿದ್ರ? ಸೈಲೆನ್ಸು ಅದರಲ್ಲೇ ಗೊತ್ತಾಗ್ತಿಲ್ವಾ ನಾನು ಹೇಳಿದೆಲ್ಲ ಸತ್ಯ ಅಂತ? ರೂರಲ್ ಕೋಟ ಕೇಳ್ತಿಲ್ವಾ? ಹೇಳಿ.
ಈ ಜೇಡಿ ತರ ಸತ್ಯ ಒಪ್ಕೊಳಕ್ಕೂ ಮೀಟರ್ ಬೇಕು ಮೀಟರ್. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ DOP ಸಾಹೇಬ್ರೆ, ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಕ್ಯಾಮ್ರಾಮನ್ ಕೆಲಸ ಮಾಡ್ತಿದ್ಯಾ? ಸೋಷಿಯಲ್ ಅವೇರ್ನೆಸ್ಸು ನನಗಿಂತ ಸೋಷಿಯಲ್ ಆಕ್ಟಿವಿಸ್ಟ್ ಬೇಕಾ ನಿಂಗೆ ಬೆಂಗಳೂರಲ್ಲಿ? ನನ್ನ ತಾನು ಐತೆ ಮೊಬೈಲ್, ನಾನು ಮಾಡ್ತೀನಿ ತಗೋ ಈಗ ವಿಡಿಯೋ. ಹಲೋ ಮೈ ಡಿಯರ್ ಜೆಂಟಲ್ ಲೇಡೀಸ್, ವುಮೆನ್ಸ್ ಅಂಡ್ ಎವ್ರಿ ಒನ್, ನಾನು ನಿಮ್ಮೆಲ್ಲರ ಪ್ರೀತಿಯ ಜೇಡಿ ಅಲಿಯಾಸ್ ಜಯದೇವ. ಇವತ್ತು ನನ್ನ ಮೇಲೆ ಒಂದಷ್ಟು ಜನ ಸೇರಿಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾದ ವ್ಯಕ್ತಿ ಇರಿ, ಒಂದು ನಿಮಿಷ ಝೂಮ್ ಆಗಿ ತೋರಿಸ್ತೀನಿ. ಐಟ್ ಸಾಲಲ್ಲ ಅವಳು. ಇಲ್ಲಿ ಎದುರುಗಡೆ ನಿಂತಿರ್ತಕ್ಕಂಥ ಈ ಮಹಿಳೆ ಏನಿದ್ದಾಳೆ, ಇವಳ ಹೆಸರು ಮಲ್ಲಿ ಅಲಿಯಾಸ್ ರೂರಲ್ ಕೋಟ. ಈ ಒಬ್ಬ ಮಹಿಳೆ ನನ್ನನ್ನು ಮೋಸ ಮಾಡಿ ನನ್ನನ್ನು ನಂಬಿಸಿ ನನ್ನನ್ನು ಮದುವೆಯಾಗಿದ್ದಲ್ಲದೆ ತದನಂತರ ಬೇರೆ ಯಾವನೋ ಇಷ್ಟ ಆಗಿ ಅವನಿಗೋಸ್ಕರ ನನಗೆ ಕೈ ಕೊಟ್ಟು ಅವನ ಹಿಂದೆ ಓಡಿ ಹೋದಂತ ಈ ಮಹಿಳೆ ನನ್ನ ದುಡ್ಡಲ್ಲಿ IPS ಓದಿ ಈಗ ರೋಡಲ್ಲಿ ನನ್ನ ಪ್ರಕಾರ ನಾನು ಅಮಾಯಕಂತರ ಡಿಸೆಂಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ನನ್ನ ಮೇಲೆ ಇಲ್ಲ ಸಲ್ಲದಂತ ಆರೋಪಗಳನ್ನು ಹೊರಿಸಿ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದಾಳೆ. ಅಂಡ್ ಇವಳ ಚಿಕ್ಕ ಹಿಸ್ಟ್ರಿ ನಿಮಗೋಸ್ಕರ. ಈಕೆ ನನ್ನ ವೈಫ್ ಅಲ್ಲ, ಹಳೆ ವೈಫ್, ಎಕ್ಸ್ ವೈಫ್, ನನ್ನ ಫಸ್ಟ್ ವೈಫ್. ಈ ದೌರ್ಜನ್ಯವನ್ನು ನೀವೆಲ್ಲರೂ ದಯವಿಟ್ಟು ಗಮನಿಸಿ ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಬೆಂಬಲ ನನಗೆ ಸೂಚಿಸಬೇಕಾಗಿ ವಿನಂತಿ, ಕಳಕಳಿಯ ಪ್ರಾರ್ಥನೆ. ಏನ್ ಹೇಳಿ ಕಡೆಗೆ? ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು. ಏನ್ ಮೇಡಮ್, ಏನ್ ಮಾಡ್ತೀರಾ? ನ್ಯಾಯ ಬೇಕು. ಏನ್ ಮಾಡೋದು? ಏನೇ ಮಾಡ್ತೀಯ? ಪೊಲೀಸ್ ಎದಕ್ಕಂತೀನಿ ನಾನು ನಿನಗೆ? ಯಾರು ಕೊಡಿದ್ಯಾ ನನ್ನನ್ನ? ಮರ್ತೋಯ್ತಾ? ಹಳೆದೆಲ್ಲ ಮರ್ತೋಯ್ತಾ ಮಲ್ಲೆ? ಊರ್ ತುಂಬಾ ಸಾಕ್ತೀನಿ ನೀನಂತ ಅವಳು ಅಂತ ಹೊಡಿತ್ಯಾ ನನ್ ಮೇಲೆ? ಊರ್ ತುಂಬಾ ಸಾಕ್ತೀನಿ ನೀನಂತ ಅವಳು ಅಂತ. ನೋಡ್ತಾ ಇರು, ಜೇಡಿ ಸುಮ್ನೆ ಬಿಡೋದಿಲ್ಲ ನಿನ್ನ, ಬಿಡೋದಿಲ್ಲ. ತೆಗಿರಿ ಗಾಡಿನ. ಮ್ಯಾಮ್ ನನ್ಗೇನು ಗೊತ್ತಿಲ್ಲ ಮ್ಯಾಮ್, ನಾನು ಕುಡ್ದಿಲ್ಲ ಮ್ಯಾಮ್. ಹೋಗಾಚೆ.